2 ಇಂದ 3 ಆಗಲಿ ಸಾಕು ಗೈಸ್. ನೋಡಿ ಫುಲ್ಲು ಕತ್ಲೆ ಐತೆ, ಏನೂ ಕಾಣಿಸಲ್ಲ. ಆರು ಮಾಡಲೇಬೇಕು. ಇನ್ನು 1101 ಮೆಟ್ಲಲ್ಲಿ 300 ಮುಗಿಸ್ತೀವಿ ಅಷ್ಟೇ. ಬೆಳ್ಳಗೋರಿ ಪಕ್ಕ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂದರೆ, ಎಲ್ಲ ಮೈಸೂರವ್ರಿಗೆ ಫೇಮಸ್ಸು ಚಾಮುಂಡೇಶ್ವರಿ ಅಮ್ಮನ ಬೆಟ್ಟ. ಸೊ ನಾನು ಸುಮಾರು ಸತಿ ಹತ್ತಿದ್ದೀನಿ. ಇವತ್ತು ಅಮ್ಮನಿಗೆ ನಾನು ಅಷ್ಟಕುಂಕುಮ ಹಚ್ಕೊಂಡು ಮೆಟ್ಲಿಗೆ ಹತ್ತಿದ್ದೀನಿ. ಸೊ ಅದನ್ನು ತೋರಿಸ್ಕೊಡ್ತೀನಿ. ಹಾಗೆ ಇವತ್ತು ನಮ್ಮ ಜೊತೆ ವ್ಲಾಗಲ್ಲಿ ರಶ್ಮಿ ಅಕ್ಕ ಇರ್ತಾರೆ ಆ್ಯಂಡ್ ಕ್ಯಾಮ್ರಾಮನ್ ಚಂದನ್ ಅವ್ರು ನಮ್ಮ ಜೊತೆ ಇರ್ತಾರೆ. ಸೊ ಇವತ್ತು ನಾವು 3 ಜನವು ಚಾಮುಂಡೇಶ್ವರಿ ಬೆಟ್ಟನ ಅಷ್ಟಕುಂಕುಮ ಹಚ್ಕೊಂಡು ಹತ್ತಾ ಇದ್ದೀವಿ. ಯಾರ್ಯಾರು ಏನೇನು ಅನ್ಕೊಂಡೋ ಗೊತ್ತಿಲ್ಲ, ಇಟ್ಸ್ ಹೋಗಿ ಸೀಕ್ರೆಟ್. ನೋಡೋದು ಅವ್ರು ಇಷ್ಟ ಬಂದರೆ ಹೇಳಿ ಏನು ಅಂದ್ಕೊಂಡಿದ್ದಾರೆ, ಏನು ಅಂದ್ಕೊಂಡು ಹಚ್ತವ್ರೆ ಅಂತ. ಸೊ ಫಸ್ಟ್ ಇವಾಗ ಮಾರ್ನಿಂಗ್ ಆಲ್ರೆಡಿ 5 o'clock ಅಷ್ಟೆಲ್ಲ ರೆಡಿ ಆಗಿದ್ದೀವಿ. 5:30 ಅಷ್ಟು ಬೆಟ್ಟದಲ್ಲಿದ್ದು ಸ್ಟಾರ್ಟ್ ಮಾಡ್ತೀನಿ. ಅದು ಕಂಟಿನ್ಯೂ ಗೈಸ್. ಸಾರಿ ಅವರಿಗೆ ಕೋಲ್ಡ್ ಆಗಿದೆ ಸರ್, ಕ್ಷಮಿಸ್ಬಿಡಿ. ಥ್ಯಾಂಕ್ ಯು. ಈಗ ಗೈಸ್ ಏನಂದರೆ 5:40 ಹಂಗೆ ರೀಚ್ ಆದ್ವಿ. ಯೂಶಲಾಗೆ ಅಲ್ಲೇ ಅಷ್ಟಕುಂಕುಮ ಸಿಗುತ್ತೆ, ಬಟ್ ಯಾಕೋ ಇವತ್ತು ಯಾರೂ ಓಪನ್ ಮಾಡಿಲ್ಲ. ಸೊ ಇವಾಗ ಇಲ್ಲೇ ಒಂದು ಅಂಗಡಿ ಇತ್ತು, ಇಲ್ಲಿ ಅಷ್ಟಕುಂಕುಮ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಗೈಸ್ ನೋಡ್ರಿ, ಇವಾಗ 5:44. ಇವಾಗೆಲ್ಲ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಬೇಡ್ಕೊಳ್ರಿ, ಎಲ್ಲರಿಗೂ ಏನೇನು ಆಸೆ ಇದೆಯೋ. 3 ಜನ ಅಂದ್ಕೊಂಡಿದ್ದೀವಿ. ಯಾರು ಎಷ್ಟಕ್ಕೆ ಸುಸ್ತಾಯ್ತಾರೆ ನೋಡೋದು, ಎಲ್ಲ ಜೋಶಲ್ಲಿ ಜೈ ಎದ್ದವ್ರೆ ಇಬ್ರು. ಯಾಕೆ ನೀವೇನು ಎದ್ಕೊಂಡ್ರಕ್ಕ? 2 ಇಂದ 3 ಆಗಲಿ ಸಾಕು. 2 ಅವ್ರಿಗೆ ಆರೋಗ್ಯ ವಿದ್ಯಾ ಬುದ್ಧಿ ಕೊಟ್ಟರೆ ಸಾಕು. ಓಕೆ. ಇವಾಗ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟು ಯಾರೆಲ್ಲ ಹಚ್ಚಿರೋರು ಗೊತ್ತಿರುತ್ತೆ, ಯಾರ್ಯಾರು ಫ್ಯೂಚರಲ್ಲಿ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀರೋ. ನಾನು 3 to 4 times ಹಚ್ಚಿದ್ದೀನಿ, ಅಂದ್ಕೊಂಡಿರೋದೆಲ್ಲ ಆಗಿದೆ. ಹಾಗೆ ಇನ್ನೊಂದೇನೆಂದರೆ, ನೆಕ್ಸ್ಟ್ ಯಾರೆಲ್ಲ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀರೋ ಫಸ್ಟು ಇಲ್ಲಿ ಬಂದು ಅಮ್ಮಂಗೆ ಅಷ್ಟಕುಂಕುಮ ಹಚ್ಚಿ ಪೂಜೆ ಮಾಡಿ ಆಮೇಲೆ ಹಚ್ಕೊಂಡು ಸ್ಟಾರ್ಟ್ ಮಾಡಬೇಕು. ಓಕೆನಾ? ಈಗ ಆಲ್ಮೋಸ್ಟ್ 6 o'clock ಇನ್ನೂ ಆಗಿಲ್ಲ, ಇನ್ನು 10-15 minutes ಇದೆ. ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟು ಗಂಟೆ ಮುಗಿಸ್ತೀವೋ ಗೊತ್ತಿಲ್ಲ, ಹೇಳ್ತೀನಿ. ಓಕೆನಾ? ಜೈ ಚಾಮುಂಡೇಶ್ವರಿ. ಗೈಸ್ ನೋಡಿ ಫುಲ್ಲು ಕತ್ಲೆ ಐತೆ, ಏನೂ ಕಾಣಿಸಲ್ಲ. ಆ್ಯಂಡ್ ಇವತ್ತು ಯಾರೂ ಹಚ್ತಿಲ್ಲ, ನಾವೇ ಫಸ್ಟು ಸ್ಟಾರ್ಟ್ ಮಾಡಿರೋದು. ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ರು ನನ್ನ. ಗೈಸ್ ಅಯ್ಯೋ, 300 ಮೆಟ್ಲು 400 ಆಗಿದೆ ಅನಿಸುತ್ತೆ. ಸ್ವೆಟ್ ಆಗ್ತಾಯಿದ್ದೀನಿ. ಚಂದು ಕಾಣಿಸ್ತಾ ಇಲ್ಲ ನಿಮಗೆ. ಆರು ಮಾಡಲೇಬೇಕು. ಇನ್ನು 1101 ಮೆಟ್ಲಲ್ಲಿ 300 ಮುಗಿಸ್ತೀವಿ ಅಷ್ಟೇ. ಫೈನಲಿ ಎಷ್ಟು 600 ಇದೆ ಅಲ್ವಾ? ಹಾಂ, ಅಲ್ಲ 600 ಮುಗ್ದಿದೆ, ಇನ್ನು 500. ಏನಂತ ತಲೆ ಸುತ್ತಬಿಟ್ಟೈತಂತೆ, ಸುಸ್ತಾಯ್ತು ಇವತ್ತು. ಇನ್ನೊಂದು 400 ಆಗುತ್ತೆ. ಓಕೆ, ಫೈನಲಿ ಇಲ್ಲಿಗೆ 700 ಸ್ಟೆಪ್ಸ್ ಮುಗಿಯುತ್ತೆ. ನಂದಿ ಹತ್ರ ಬಂದರೆ ಇನ್ನೊಂದು ಚಂದನ ಹಿಂದೆ ಬಿದ್ದೈತೆ ಢಂಗ್ ಅಂತ. ಸೊ 700 ಸ್ಟೆಪ್ಸ್ ಮುಗ್ದಿದೆ. ಇವಾಗ ಜಗ್ಲನೇ ಇಲ್ಲ. ಆ್ಯಕ್ಚುಲಿ ಒಂಥರ ಆ ಎನರ್ಜಿ, ದಟ್ ಡಿವೈನ್ ಎನರ್ಜಿ ಅಂತಾರಲ್ಲ, ಐ ಫೀಲ್ ದಟ್. ನಿಜ, ನಂಗೆ ಮಧ್ಯದಲ್ಲಿ ಒಂದ್ಸತಿ ತಲೆ ಸುತ್ತ ಬಿದ್ದೋಗ್ತೀನಿ ಅಂದ್ಕೊಂಡೆ. ಚೆನ್ನಾಗಿ ಒಂದ್ಸತಿ ತಲೆ ಸುತ್ತ ಬೀಳ್ತೀನಿ ಅನಿಸ್ತದೆ. ನನಗೇನು ಅಂದರೆ ಸುಸ್ತಿದೆ, ಬಟ್ ಓಕೆ, ಮೇಬಲ್ ಟು ಮ್ಯಾನೇಜ್. ನಂದಿನ ತೋರಿಸಿ ನೋಡಿರಿ ಎಲ್ಲರೂ. ಆಮೇಲೆ ಎಲ್ಲರೂ ನನ್ನ ಫೋನ್ಪೇ ನಂಬರ್ ಹಾಕ್ತೀನಿ. ನಂದಿ ತೋರಿಸಿ 10 ರೂಪಾಯಿ ಫೋನ್ಪೇ ಮಾಡಿರಿ. ಹೇಳಿದ್ರೆ ಫೈನಲಿ
ಎಲ್ಲ ಸ್ಟೆಪ್ಸು ಮುಗಿಸಿದೆ, ಕಂಪ್ಲೀಟ್ ಆಗಿದೆ. 3 ಜನನೂ ಮುಗಿಸಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫುಲ್ ಶಕ್ತಿಯಿಂದ ಕೊಟ್ಟಿದ್ದಕ್ಕೆ. ಆಮೇಲೆ ದೇವಸ್ಥಾನ ತೋರಿಸಿ ನೋಡ್ಕೊಳ್ಳಿ ಗೈಸ್. ಎಲ್ಲರಿಗೂ ಚಾಮುಂಡೇಶ್ವರಿ ಅಮ್ಮನ ತೋರಿಸಿ. ಚಂದನ ಸಾಕು, ನನ್ನ ತೋರಿಸು. ಚಾಮುಂಡೇಶ್ವರಿ ಅಮ್ಮನ ದರ್ಶನ ತೋರಿಸಿದ್ದೀನಿ. 50 ರೂಪಾಯಿ ಫೋನ್ಪೇ ಮಾಡಿಬಿಡಿ, ಅಲ್ಲಿ ಹೇಳೋಕ್ಕಾಗಲ್ಲ. ಇಡೀ ವಿಡಿಯೋನ ನೋಡ್ಬಿಡ್ರಿ, ಹಾಗೆ ದುಡ್ಡು ಬರ್ತದೆ ನನಗೆ ಸಾಕು. ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಅಮ್ಮ ಒಳ್ಳೇದು ಮಾಡಲಿ. ಮದುಗಳು ಈಗ ಬಂದಿದ್ದಾರೆ. ಎಷ್ಟು ಗಂಟೆಗೆ ಎದ್ದವ? ನಾನು 6 ಗಂಟೆಗೆ ಎದ್ದು ಈಗ ಬಂದವಳೆ. ಈಗ ದರ್ಶನ ಮಾಡೋಕೆ ಹೋಗ್ತೀವಿ. ಮದು ಸ್ಪೆಷಲ್ ದರ್ಶನ ಕೊಡ್ತೀವಿ, ಅದಕ್ಕೆ ಎಷ್ಟು ತಾನೆ ನೀವು ಕೊಡ್ಸಕ್ಕಪ್ಪ ನಮಗೆ. ಮೈಸೂರು ಅಲ್ಲಿ ರಶ್ಮಿ ಅಕ್ಕ ಇದ್ದಾರೆ. ನಮಗೋಸ್ಕರ ಸ್ಪೆಷಲ್ ಆಲ್ರೆಡಿ ರಶ್ಮಿ ಅಕ್ಕ ಅಲ್ಲಿಂದಾನೆ ಬುಕ್ ಮಾಡ್ಕೊ ಬಂದಿದ್ರು. ಹಂಗಾಗಿ ನಾವೇನು ರೆಕಮೆಂಡ್ ಮಾಡೋಕ್ಕೆ ಹೋಗಲಿಲ್ಲ. ನೀನು ನನ್ನ ಕೇಳಿದ್ರೆ ನಾನು ಮಾಡ್ಸಿರುವೆ. ರಶ್ಮಿ ಅಕ್ಕ ಆಗಲೇ ಬುಕ್ ಮಾಡೋರಲ್ಲ. ಎಲ್ಲಿ ನಿಮ್ಮ ಹಸ್ಬೆಂಡ್ ಇಲ್ಲ, ಪಾಚಿ ಮಾಡಿದ್ದಾರೆ ಹಸ್ಬೆಂಡ್ ಎಲ್ಲೋ. ಓಕೆ ಗೈಸ್, ಒಳಗಡೆ ಹೋಗ್ತೀವಿ. ಒಳಗಡೆ ಹೋಗ್ಬಿಟ್ಟು ಇನ್ನೊಂದು ಬೆಳ್ಳಗೋರಿ ದರ್ಶನ ಎಲ್ಲ ಆಯಿತು. ಇನ್ನೊಂದು ವಿಷಯ ಏನಂದರೆ, ನಮಗೆ ಗರ್ಭಗುಡಿ ಹತ್ರನೇ ಕರ್ಕೊಂಡೋಗಿ ದರ್ಶನ ಕೊಟ್ಟರು ಹೆಂಗೆ ಅಂತೆಲ್ಲ ಹೇಳ್ತೀನಿ. ಬಟ್ ಆಚೆ ಇರೋದ್ರಿಂದ ಆಚೆ ಕಂಟಿನ್ಯೂ ಮಾಡ್ತೀನಿ. ಮನಸ್ಸಿಂದ ಹೇಳ್ತೀನಿ, ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಇದೆಲ್ಲ ಅಮ್ಮನ ಹತ್ರ ಇದ್ದಿದ್ದು ಕೊಟ್ಟರು ನಮಗೆ ತುಂಬ ಖುಷಿ ಆಗ್ತದೆ. ಆಚೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಐ ಲವ್ ಯು ಗೈಸ್. ದರ್ಶನ ಎಲ್ಲ ಆಗೋಯ್ತು ಗೈಸ್. ಏನಂದರೆ ನಾವು ಅಂದ್ಕೊಂಡು ನಮ್ಮ ಪ್ರತಿ ಸತಿನೂ ಗೊತ್ತಿಲ್ಲ, ಕೋಇನ್ಸಿಡೆನ್ಸ್ ಏನೋ, ನಾವು ನಿಜವಾಗ್ಲೂ ಪ್ಲಾನ್ ಮಾಡಲ್ಲ. ಬಟ್ ಏನೋ ಒಂದು ನಾನು ಯಾವಾಗಲೂ ಬೆಟ್ಟ ಹತ್ತುವಾಗ ಅಷ್ಟಮುಖ ಹಚ್ಚುವಾಗ ನಾನು ಏನು ಅಂದ್ಕೊಳ್ತೀನೋ ಅದು ಹಚ್ತೀನಿ. ಅದ್ರ ಜೊತೆ ನಾನು ಯಾವಾಗಲೂ ಅಂದ್ಕೊಳ್ಳೋದು, ನನಗೆ ಅಮ್ಮನ ಗರ್ಭಗುಡಿ ಹತ್ರ ಬಿಡಬೇಕು ಅಂತ ಸಖತ್ ಆಸೆ ಪಡ್ತೀನಿ. ನಾರ್ಮಲ್ ದರ್ಶನ ಅಂದರೆ ನಿಲ್ಲಕ್ಕಾಗಲ್ಲ ಅಂತಲ್ಲ, ನನಗೆ ಹತ್ತಿರದಿಂದ ನೀರು ಕಾಣಿಸಲ್ಲ ಅಲ್ವಾ, ಅದಕ್ಕೆ ನಂಗೆ ಹತ್ತಿರದಿಂದ ಅಮ್ಮ ನೋಡ್ಬೇಕಂತ ಸಖತ್ ಆಸೆ. ಎಷ್ಟೇ ದುಡ್ಡು ಖರ್ಚಿದ್ರೆ ಓಕೆ, ಬಟ್ ನಂಗೆ ಮುಂದೆ ಬಿಡಬೇಕು ಅಂತ ಆಸೆ ನನಗೆ. ಅದೇನೋ ಗೊತ್ತಿಲ್ಲ ಕೋಇನ್ಸಿಡೆನ್ಸು. ಪ್ರತಿ ಸತಿ ನನ್ನ ಮಗಳು ಗರ್ಭಗುಡಿ ಹತ್ರನೇ ಹೋಗ್ತೀನಿ. ಇವತ್ತು ಅಷ್ಟೇ. ಇವತ್ತು ರಶ್ಮಿ ಅಕ್ಕ ಯಾರೋ ಪರಿಚಯ ಇದ್ರು ಅಂದ್ರಲ್ಲ, ಅದಾಗಲಿಲ್ಲ. ಅವ್ರು ಏನೋ ಫೋನ್ ಎತ್ತಿಲ್ಲ ಅಥವಾ ಅವ್ರು ಬಂದಿರಲಿಲ್ಲ, ಲೇಟ್ ಆಗೋದು. ಆಗಲ್ವೇನೋ ಅಂದ್ಕೊಂಡೆ. ಕೊನೆಗೆ ಯಾರು ಕೇಳಿ ಹೋದ್ವಿ. ದೆನ್ ಫೈನಲಿ ಒಳಗಡೆ ಬಿಟ್ಟರು, ಗರ್ಭಗುಡಿ ಒಳಗಡೆ ಹೋದೆ. ನಂಗೆ ಏನನ್ಸುತ್ತೆ ಗೊತ್ತಾ, ಕೋಟಿ ಕೊಟ್ಟರು ಅಷ್ಟು ಖುಷಿ ಆಗಲ್ಲ. ಒಳಗಡೆ ಹೋಗಿ ಅಮ್ಮನ ನೋಡಿದ್ರೆ ನಂಗೆ ಅಷ್ಟು ಖುಷಿ ಆಗುತ್ತೆ. ಐ ಆಮ್ ವೆರಿ 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 ಹ್ಯಾಪಿ. ಎಲ್ಲರಿಗೂ ಒಳ್ಳೆಯದಾಗಿ. ಇವಾಗ ನಾವು ಯಾವುದು ಗುರು ಬತ್ತು ರಶ್ಮಿ ಟ್ಯಾಲೆಂಟು. ಆಡೆ ಒಂದು ಹಾಡು ಆಡೆ. ಇರಕ್ಕೆ ಆಡ್ತಾಳೆ. ನನಗೋಸ್ಕರ ಅವಳು ಚೆನ್ನಾಗಿರೋದಾಳು. ಮೂರನೇ ಮನೆ ಹೋಗ್ಬಿಡ್ತು ಕಣೆ. ಇದು ರಶ್ಮಿ ಅಕ್ಕಂಗೆ ಆಡೆ, ಹವಾಲೆ ಆಡ್ದೆ, ಸಕ್ಕತ್ತಾಗ ಆಡ್ದೆ. ಸಾಯಕ್ಕಾಗ್ದೆ ಬದುಕಕ್ಕಾಗ್ದೆ. ಆಡ್ಬಿಡು. ವಾ ಗೈಸ್, ಇದೆ ಮೈಸೂರು ಪ್ಯಾಲೇಸ್. ಇದು ಜಾಗನೂ ತೋರಿಸಿದೀನಿ. ಇದಕ್ಕೊಂದು 10 ರೂಪಾಯಿ ಎಕ್ಸ್ಟ್ರಾ ಹಾಕ್ಬಿಡಿ. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 60 ರೂಪಾಯಿ ಆಗಿದೆ ಗೈಸ್. ಅಂಡ್ ಮೈಸೂರದ್ದು ಕುದುರೆ ತೋರಿಸಿದೀನಿ. ಇಲ್ಲಿ ಮೈಸೂರು ಯಾವ್ದೋ ಅಂಕಲ್ ಹೋಯ್ತವ್ರೆ, ಅವ್ರನ್ನ ತೋರಿಸಿದೀನಿ. ಜನ ನೋಡಿ ಗೈಸ್, ಬೋಡಿ ಕೊಟ್ಬಿಟ್ಟು ಮೂಡಿ ಕೊಟ್ಬಿಟ್ಟು ತಿರುಪತಿ ಬೋಡಿ ಕೊಟ್ಬಿಟ್ಟು ಆಯ್ತಾ. ಕಿರಣ ಅವ್ರ ಮನೆಗೆ ಬಂದಿದ್ದೀವಿ. ಸಾರಿ, ಮಧು ಅವ್ರ ಮನೆಗೆ ಬಂದಿದ್ದೀವಿ. ಅಣ್ಣ ಹೆಂಗೈತೆ ಮದುವೆ ಆದ್ಮೇಲೆ ಜೀವನ? ಯಾಕೆ ಹಿಂಗಾಗ್ಬಿಟ್ಟಿದ್ದೀರಾ? ವೆಲ್ಕಮ್ ಅನ್ನೋಣ ನನ್ನ ಚಾನಲ್ಗೆ. ತುಂಬ ಜಾಸ್ತಿ ಮಾತಾಡ್ಬಿಟ್ರೆ ಬೇಡ ಬಿಡೋಣ. ಆಯಿತು, ಈಗ ಎದ್ದವ್ರೆ, ದೇವಸ್ಥಾನಕ್ಕೆ ಬರಲಿಲ್ಲ. ಫ್ಯಾಮಿಲಿ ಫೋಟೋ ಚೆನ್ನಾಗೈತೆ ಕಣೆ. ಎರಡು ನಾಯಿ. ನಿಖಿಲ್ ಸನ್ ಆಫ್ ರವೀಂದ್ರ ಸಿದ್ದರಾಮಯ್ಯ ನೋಡಿ ಮೈಸೂರು. ಇವರು ನನ್ನನ್ನು ಅಕ್ಟೋಬರ್ 27ರಂದು ವಿವಾಹವಾಗಿದ್ದು
ಏ ಚಪ್ಪಾಳೆ ಹೊಡಿ ಚಂದನ. ನಿಮ್ಮ ಚಂಪು ನಮಗೆ ಬಾಲ್ದಲ್ಲೆಲ್ಲ ಹೊಡಿತಾವನೆ. ಕಳ್ಸು ಸೈಡ್ಗೆ ಅವನ. ಓ ಸಾರಿ ಬಾರಪ್ಪ, ನನ್ನ ಎದ್ದೋಗು ಅಂತವಳೆ. ಎಂತವಳೆ ಅದ್ರ ಕೂತ್ಕೊಳ್ಳೋ ಜಾಗದಲ್ಲಿ ನಾನು ಕೂತಿ ಎದ್ದೋಗು ಅಂತ ಇದೆಯಲ್ಲ, ಹಿಂಗೆ ನಾ ಮರ್ಯಾದೆ ಕೊಡೋದು. ನಿಮ್ಮ ಗಂಡನ ಎಕ್ಸ್ಪ್ರೆಷನ್ ನೋಡಲ್ಲಿ. ಮಾಡು. ಏನಿದು? ನೀನು ಹಾಡು ಕೇಳಿಸ್ತಾ ಇಲ್ಲ. ಹಾಡಾಡು. ಒಂಚೂರು ಅಣ್ಣ ಎಕ್ಸ್ಪ್ರೆಷನ್ ಆದ್ರೂ ಕೊಡೋಣ. ಅವಳು ಅಷ್ಟು ಚೆನ್ನಾಗಿ ಆಡಾಡ್ತಾವಳೆ. ಚೆನ್ನಾಗೈತೆ. ಬೈ ಫ್ರೆಂಡ್ಸ್. ಇವಾಗ ನಮ್ಮನ್ನು ಬಿಟ್ಟು ಹೋಗುತ್ತಿದ್ದಾರೆ ಐಶು ಮೂರ್ತಿ ಅವರು. ಈಗ ಮೈಸೂರಿನಿಂದ ಬೆಂಗಳೂರಿಗೆ ತೆರಳುತ್ತಿದ್ದಾರೆ. ಓಕೆ, ನಿನ್ನ ಸಿಂಗಿಂಗ್ ಇಂದ ಮನೋರಂಜನೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬ್ರೋ. ಬಾಯ್ ಬಾಯ್. ಸೊ ಮಧುಬನಿಯಿಂದ ಹೊರಟು ಇವಾಗ ಮೆಕ್ಡೊನಾಲ್ಡ್ಸ್ ಅಲ್ಲಿ ಬರ್ಗರ್ ತಿಂತಿದೀವಿ. ಇದು ನೋಡ್ರಿ, ಇದು ಮಿಲ್ಕ್ ಶೇಕ್ಗೆ ಫ್ರೆಂಚ್ ಫ್ರೈಸ್ ಹತ್ಕೊಂಡು ತಿನ್ನೋದಂತೆ. ಇದು ಸಪ್ಪೆ ಇತ್ತಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಟ್ರೈ ಮಾಡ್ಬಿಟ್ಟು ನಿಮ್ಮ ಕೆಟ್ಟ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ರಶ್ಮಿ ಅಕ್ಕ ಟ್ಯಾಗ್ ಮಾಡಿ. ಹಾಯ್ ಗೈಸ್, ಸೊ ವಾಪಸ್ ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ರಶ್ಮಿ ಅಕ್ಕ ಡ್ರೈವ್ ಮಾಡ್ತಾ ಇದ್ರು, ತೂಕೃಷಿ ಮಾಡುತ್ತಾ ಇದ್ರು. ಆದ್ರೂ ಮಾತಾಡ್ಸಿ ಎಬ್ಬಿಸ್ತಾ ಇದ್ದೀನಿ. ಸೂಪರ್ ಆಗಿದೆ. ಏನಂದ್ರೆ ಗೈಸ್ ವಿಷಯ, ಅದು ಸೂಪರ್ ಆಗಿರೋದು ಇಲ್ಲಿ 20% ಬೆಟ್ಟ ಆಗ್ತಿಲ್ಲ. ಶೂ ಅಂತೋಳೆ ನನಗೆ. ಈ ಬೊಮ್ಮ ಹೆಂಗಾರು ಕುತ್ಕೊಳ್ಳಿ, ನಾನು ಹತ್ತಕ್ಕಾಗಲ್ಲ ಅಂತ ನಾನು. ರಶ್ಮಿ ಅಕ್ಕ ನೀವಿಬ್ರು ಹೆಂಗಾರು ಮಾಡ್ಕೊಳ್ಳಂತ ಏನ್ ಹತ್ಕೊಂಡು ಹೋಯ್ತಾನೆ ಅವ್ರೆ. ತಾನೆ ನೀವು ಗೊತ್ತಾಯ್ತಿರೋ ಸ್ವಲ್ಪ ನಿಂತ್ಕೊಂಡ್ರೆ ಅಷ್ಟೇ, ಕನಿಕರನೇ ಇಲ್ಲ ಹೆಣ್ಮಕ್ಳು. ಆಮೇಲೆ ಇನ್ನೊಂದೇನಂದ್ರೆ ಚಂದನ ಇನ್ನೊಂದು ವಿಷಯ ಏನ್ ಮಾಡಿದ್ಲು ಗೊತ್ತಾಗ, ಸುಸ್ತಾಗ್ಬಿಟ್ಟವಳೆ. ನಾನ್ ಇವಳು ಸುಸ್ತಾಗ್ಬಾರ್ದು ಅಂತ ನಿಧಾನಕ್ಕೆ ಹತ್ತಾ ಇದ್ರೆ ರಪ್ಪ ಅಂತ ಹಚ್ಕೊಂಡು ಹೋಗ್ಬಿಟ್ಲು. ಸಡನ್ ಆಗಿ ಏನ್ ಈ ಪಾಟಿ ಸ್ಪೀಡಲ್ಲಿ ಹೋಗ್ತಾಳೆ ಅಂದ್ರೆ ಅವಳಿಗೆ ರಿಲ್ಯಾಕ್ಸ್ ಮಾಡಕ್ ನನ್ ಮುಂದೆ ಏನಕ್ಕೆ ಕಷ್ಟ ಆಗ್ಬಿಟ್ಟು ಫುಲ್ ಮುಂದೆ ಹೋಗ್ಬಿಟ್ಟು ಅಂತೇಳಿ ನಾನು ಏನ್ ಸೌಂಡ್ ನೋಡಿದ್ರೆ ತಳ್ಳಾಡ್ತಾ ಇರುತ್ತೆ ಸೌಂಡು. ಹಂಗೆಲ್ಲ ಮಾಡ್ತಾರೆ ಗೈಸ್. ಆದ್ರೂ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ರಶ್ಮಿ ಅಕ್ಕ ಕೇಳ್ತೀನಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಕ್ಕ. ಯು ಟೆಲ್ ಮಿ ಅಕ್ಕ. ಎಸ್, ಇದು ಎರಡನೇ ಬಾರಿ ನಾನು ಮೆಟ್ಲತ್ತಿದ್ದು. ಫಸ್ಟ್ ಬಂದು ನನಗೆ ಒಂದು ಗಂಡು ಒಂದು ಹೆಣ್ಣು ಟ್ವಿನ್ಸೇ ಆಗ್ಬೇಕು ಅಂತ ಬೇಡ್ಕೊಂಡಿದ್ದೆ, ಹಂಗೆ ಆಯ್ತು. ಸೊ ಆ ಅರ್ಕೆ ತೀರ್ಸಿದೆ. ಇದು ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಮಾಡಿದ್ದಷ್ಟೇ. ಬಟ್ ಬಹಳ ಖುಷಿ ಆಯ್ತು. ಅದು ಇನ್ನೊಂದು ನನಗೆ ತುಂಬಾ ಖುಷಿ ಅನ್ಸೋದೇನಂದ್ರೆ, ನಾವ್ ಯಾರು ದುಡ್ಡು ಗಿಡ್ಡು ಎಂಥದ್ದು ನಾವು ಲೆಕ್ಕ ಗಿಕ್ಕೆಲ್ಲ ಏನೂ ಹಾಕಲ್ಲ. ಎಲ್ಲೋ ಒಂದ್ ಕಡೆ ಅವ್ರು ಕೊಟ್ರೆ ಒಂದ್ ಕಡೆ ನಾವು ಕೊಡ್ತೀವಿ. ಅದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾವು ಯಾವಾಗ್ಲೂ ಅಷ್ಟೇ ಎಲ್ಲಿ ಹೋದ್ರು ಪೀಸಾಗಿ ಹೋಗ್ತೀವಿ, ಪೀಸಾಗಿ ಬರ್ತೀವಿ. ಅದು ತುಂಬಾ ಇಂಪಾರ್ಟೆಂಟು. ಅಂಡ್ ನಾವು ಟ್ರಿಪ್ ಅಂತ ಎಲ್ಲಿ ಪ್ಲಾನ್ ಮಾಡಿದ್ರು ಟ್ರಿಪ್ ಏನಿರಲ್ಲ, ಇದೇ ತರ ದೇವಸ್ಥಾನಕ್ಕೆ ಹೋಗ್ತೀವಿ, ಯಾವ್ದಾದ್ರು ದೇವಸ್ಥಾನಕ್ಕೆ ಮುಗಿಸ್ಕೊಂಡು ಬರ್ತೀವಿ ಅಷ್ಟೇ. ಹಾಯ್ ನೂತನ್, ಹೌ ಆರ್ ಯು? ವೆಲ್ಕಮ್ ಬ್ಯಾಕ್ ಟು ನೂತನ್ಸ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಹಿಂಗ್ ಕಣ ಇಟ್ಕೊಳ್ಳೋದು ಉಲ್ಟಾ ಕಣ ಲೈ. ಓಯ್ ನೋಡ್ ವಿಡಿಯೋ ಮಾಡ್ತಿದ್ಯಾ? ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಯೂಟ್ಯೂಬ್ಗೆ. ಹಾಯ್ ಮಾಡಲಿ, ಹಾಯ್ ಮಾಡೋ. ಹೌ ಆರ್ ಯು ಅನು? ವೆಲ್ಕಮ್ ಬ್ಯಾಕ್ ಅನು. ಗೈಸ್ ಅವನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಹೆಸರು ಗೊತ್ತಿಲ್ಲ ನನಗೂ. ಓ ಎಲ್ಲ ವಿಡಿಯೋ ಕವರ್ ಮಾಡ್ತಾವನೆ. ಶಿಷ್ಯ ನಿನ್ನ ಹೆಸರು ಹೇಳು. ನೂತನ್. ಮೈ ನೇಮ್ ಇಸ್ ಆಗ್ಲಕಾಯಿ ಬೇವಿನಕಾಯಿ. Yeah, right man, you full English, nice English. Where you lost the hairs, where you give body? Newton? What? Where you do boda? Where which place you did boda? I'm going to Tirupati temple, yeah? No, I go to. Yeah, very. ಸೊ ಅಷ್ಟೇ ಗೈಸ್. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಟು ಐಶ್ವರ್ ಯೂಟ್ಯೂಬ್ ಚಾನಲ್. ನಮ್ಮ ಜೊತೆ ಇವಾಗ ಒಂದು ಹುಚ್ಚಿ ಇದ್ದಾಳೆ. ಹಾಗೆ ಹೇಳು ಲಾಸ್ಟಲ್ಲಿ ಏನು ಹೇಳಬೇಕು? ಲವ್ ಯು ಆಲ್.